ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವು ಭೇಟಿ ನೀಡೋದು ಒಂದು ಅಚ್ಚರಿ ಮತ್ತು ಅದ್ಭುತವಾದ ಪವಿತ್ರ ಸ್ಥಳಕ್ಕೆ. ಅದು ಆಂಧ್ರ ಪ್ರದೇಶದ ಪ್ರಸಿದ್ಧ ಲೇಪಾಕ್ಷಿ ದೇವಾಲಯ. ಇದು ಯಾವುದೋ ಸಾಮಾನ್ಯ ದೇವಾಲಯವಲ್ಲ. ಇಲ್ಲಿ ನಿಮಗೆ ಕಾಣಸಿಗುತ್ತದೆ ಹನುಮಂತನ ಪಾದಚಿಹ್ನೆ, ಹ್ಯಾಂಗಿಂಗ್ ಪಿಲ್ಲರ್ ಮತ್ತು ಭಾರತದ ಅತಿ ದೊಡ್ಡ ನಂದಿ ಮೂರ್ತಿ. ಹಾಗೆ ನೀವೆಂದರೂ ಕೇಳಿದ್ದೀರಾ, ಒಬ್ಬ ದೇವ ಕಾಲಿಟ್ಟು ಹೋಗಿದ್ದ ಶಿಲೆಯೊಳಗೆ ನೀರು ಹರಿಯುತ್ತಿರುವುದು? ಇಷ್ಟೆಲ್ಲ ಅಚ್ಚರಿ ಎನಿಸುವ ವಿಷಯಗಳ ಬಗ್ಗೆ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಬನ್ನಿ. ಈ ದೇವಸ್ಥಾನದ ಹೆಸರು ಲೇಪಾಕ್ಷಿ ವೀರಭದ್ರಸ್ವಾಮಿ ದೇವಾಲಯ. ಇದು ಲೇಪಾಕ್ಷಿ ಎಂಬ ಗ್ರಾಮದಲ್ಲಿದೆ. ಶ್ರೀ ಸತ್ಯಸಾಯಿ ಜಿಲ್ಲೆ ಅಂದರೆ ಇಂದಿನ ಅನಂತಪುರ. ಈ ದೇವಾಲಯವು ದ್ರಾವಿಡ ಶೈಲಿಯಲ್ಲಿ ನಿರ್ಮಿತವಾಗಿದೆ. ಈ ದೇವಾಲಯವು 3 ಪ್ರಮುಖ ಭಾಗಗಳಿಂದ ಕೂಡಿದೆ. ಮೊದಲನೆಯದು ಮುಖಮಂಟಪ ಅಂದರೆ ಸಭಾಂಗಣ, ಅರ್ಧ ಮಂಟಪ ಅಂದರೆ ಒಳಾಂಗಣ, ಮತ್ತೊಂದು ಗರ್ಭಗುಡಿ. ಈ ದೇವಾಲಯದ ಪ್ರಮುಖ ಆಕರ್ಷಣೆಗಳೆಂದರೆ ಅಧೋಲಂಬಿತ ಕಂಬ ಅಂದರೆ ಹ್ಯಾಂಗಿಂಗ್ ಪಿಲ್ಲರ್. ಈ ಕಂಬವು ನೆಲವನ್ನು ಸ್ಪರ್ಶಿಸಿಲ್ಲ. ಇದರ ಕೆಳಗೆ ವಸ್ತ್ರ ಅಥವಾ ಕಾಗದವನ್ನು ಸರಿಸಬಹುದು. ಈ ಕಂಬ ಪುರಾತನ ಇಂಜಿನಿಯರ್ ವೈಭವವನ್ನು ತೋರುತ್ತದೆ. ದೊಡ್ಡ ನಂದಿಶಿಲ್ಪ. ದೇವಾಲಯದ ಪ್ರದೇಶಗಳ ಬಳಿ ಇರುವ ಏಕಶಿಲಾ ನಂದಿ ಮೂರ್ತಿ. ಇದು ಭಾರತದ ಅತಿ ದೊಡ್ಡ ನಂದಿ ಶಿಲ್ಪಗಳಲ್ಲಿ ಒಂದು. ಇದರ ಎತ್ತರ 4.5 ಮೀಟರ್, ಉದ್ದ 8.2 ಮೀಟರ್. ಹನುಮಂತನ ಪಾದಚಿಹ್ನೆ. ಶಿಲೆಯ ಮೇಲೆ ಇರುವ ದೊಡ್ಡ ಪಾದಚಿಹ್ನೆ ಸುಮಾರು 3 ಅಡಿ ಉದ್ದ ಇದೆ. ಈ ಚಿಹ್ನೆಗೆ ಒಂದು ಪೌರಾಣಿಕ ಹಿನ್ನೆಲೆ ಇದೆ. ಅದೇನೆಂದರೆ, ರಾವಣ ಸೀತೆಯನ್ನು ಅಪಹರಿಸಿದ ಸಮಯದಲ್ಲಿ ಸೀತೆಯ ಹುಡುಕಾಟದಲ್ಲಿದ್ದ ಹನುಮಂತ ಇಲ್ಲಿ ಇಳಿದಾಗ ಬಿದ್ದ ಪಾದಚಿಹ್ನೆ ಇದು ಎಂಬ ನಂಬಿಕೆ ಇದೆ. ಇದರಲ್ಲಿ ಇನ್ನೊಂದು ಅಚ್ಚರಿ ಎನಿಸುವ ಸಂಗತಿ ಎಂದರೆ ಈ ಪಾದಚಿಹ್ನೆಯೊಳಗೆ ನಿರಂತರವಾಗಿ ನೀರು ಹರಿಯುತ್ತಿರುತ್ತದೆ. ಇಲ್ಲಿ ಎಲ್ಲಿಂದ ನೀರು ಬರುತ್ತದೆ ಎಂಬುದು ಇಲ್ಲಿಯವರೆಗೂ ಗೊತ್ತಾಗಿಲ್ಲ. ಆದರೆ ಅದು ಎಂದಿಗೂ ಒಣಗಿಲ್ಲ ಎಂಬ ಕೀರ್ತಿಗೆ ಹೆಸರಾಗಿದೆ. ಇದು ತಂತ್ರಜ್ಞರಿಗೂ ವಿಚಿತ್ರ ಎನಿಸುವ ಸಂಗತಿ. ರಾವಣನು ಸೀತೆಯನ್ನು ಅಪಹರಿಸಿದಾಗ ಸೀತಾಮಾತಾ ತನ್ನ ರಕ್ಷಣೆಗಾಗಿ ಕೂಗಾಡುತ್ತಾ ಇರ್ತಾಳೆ. ಇದನ್ನು ಕೇಳಿದ ಜಟಾಯು ಸೀತಾಮಾತೆಯ ರಕ್ಷಣೆಗೆ ಮುಂದಾಗುತ್ತದೆ. ಪುಷ್ಪಕ ವಿಮಾನದಲ್ಲಿ ಸೀತಾಮಾತೆಯನ್ನು ಅಪಹರಿಸುತ್ತಿರುವುದನ್ನು ನೋಡಿ ರಾವಣನ ವಿರುದ್ಧ ಯುದ್ಧಕ್ಕೆ ಮುಂದಾಗುತ್ತದೆ. ತುಂಬ ಸಮಯ ರಾವಣನ ಜೊತೆ ಕಾದಾಡುತ್ತದೆ. ಕೊನೆಗೆ ರಾವಣ ತನ್ನ ಆಯುಧದಿಂದ ಜಟಾಯುವಿನ ರೆಕ್ಕೆಯನ್ನು ಕತ್ತರಿಸಿ ರಾವಣ ಸೀತೆಯನ್ನು ಕೊಂಡೊಯ್ಯುತ್ತಾನೆ. ಪ್ರಾಣ ಬಿಡುವ ಪರಿಸ್ಥಿತಿಯಲ್ಲಿದ್ದರೂ ರಾಮನ ಆಗಮನಕ್ಕಾಗಿ ಪ್ರಾಣ ಬಿಗಿ ಹಿಡಿದು ಕಾಯುತ್ತಾ ಇರುತ್ತದೆ. ರಾಮ ಸೀತೆಯನ್ನು ಹುಡುಕುತ್ತಾ ಜಟಾಯು ಬಿದ್ದಿದ್ದ ಸ್ಥಳಕ್ಕೆ ಧಾವಿಸುತ್ತಾನೆ. ರಾಮನನ್ನು ನೋಡಿದ ಜಟಾಯು ಸೀತೆಯ ಬಗ್ಗೆ ರಾಮನಿಗೆ ಮಾಹಿತಿ ನೀಡುವ ಸಂದರ್ಭದಲ್ಲಿ ಪ್ರಾಣ ಬಿಡುತ್ತದೆ. ಆಗ ರಾಮ ಜಟಾಯುವಿಗೆ ಲೇ ಪಕ್ಷಿ ಎಂದು ಹೇಳುತ್ತಾನೆ. ತೆಲುಗಿನಲ್ಲಿ ಇದರ ಅರ್ಥ 7 ಪಕ್ಷಿಯೇ ಎಂದು. ಜಟಾಯುವನ್ನು ಕಳೆದುಕೊಂಡಿದ್ದು ರಾಮನಿಗೆ ತುಂಬ ನೋವಾಗುತ್ತದೆ. ಅಂದಿನಿಂದ ಈ ಸ್ಥಳಕ್ಕೆ ಲೇಪಾಕ್ಷಿ ಎಂಬ ಹೆಸರು ಬಂದಿದೆ. ಈ ದೇವಾಲಯವನ್ನು 16ನೇ ಶತಮಾನದಲ್ಲಿ ಸುಮಾರು 1530ರಲ್ಲಿ ವೀರಣ್ಣ ಮತ್ತು ವಿರೂಪಣ್ಣ ಎಂಬುವರು ನಿರ್ಮಿಸಿದ್ದಾರೆ. ಇವರು ವಿಜಯನಗರ ಸಾಮ್ರಾಜ್ಯಕ್ಕೆ ಸೇರಿದವರು. ಈ ದೇವಸ್ಥಾನವು ವೀರಭದ್ರಸ್ವಾಮಿಯ ಶಿವನ ಭಯಂಕರ ರೂಪದಿಂದ ನಿರ್ಮಿತವಾಗಿದೆ. ಲೇಪಾಕ್ಷಿ ದೇವಾಲಯ ಯಾವಾಗಲೂ ಇಂಥ ದೈವಿಕ, ಪೌರಾಣಿಕ ಮತ್ತು ವೈಜ್ಞಾನಿಕ ಅದ್ಭುತಗಳನ್ನು ಒಂದೇ ಕಡೆ ಸೇರ್ಪಡೆ ಮಾಡಿರುವ ಅತ್ಯಮೂಲ್ಯ ಹಿರಿತನವಾಗಿದೆ. ಲೇಪಾಕ್ಷಿ ಬೆಂಗಳೂರಿಂದ 120 ಕಿಲೋಮೀಟರ್ ದೂರದಲ್ಲಿರುವುದರಿಂದ ಒಂದು ದಿನದ ಟ್ರಿಪ್ಗೆ ಅತ್ತಿಂದ ಇತ್ತಾಗಿ ಹೋಗಿ ಬರುವಷ್ಟು ಸುಲಭ. ನೀವು ಲೇಪಾಕ್ಷಿಗೆ ಹೋಗಿದ್ದೀರಾ ಅಥವಾ ಹೀಗೊಂದು ಪವಿತ್ರ ಸ್ಥಳ ನೋಡಬೇಕೆಂದು ಆಸೆ ಇದೆಯಾ? ಕಮೆಂಟ್ನಲ್ಲಿ ತಿಳಿಸಿ. ಇದರ ಸಂಪೂರ್ಣ ಮಾಹಿತಿ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು.